ಆದೇಶ ಕೊಟ್ಟಿದ್ದೀರಿ. ಗೌರಿ ಗಣೇಶ ಹಬ್ಬ ಇನ್ನು 3 ದಿನದಲ್ಲಿ ಐತೆ. ಈ ಕಡೆ ಭಾಗದಲ್ಲಿ ನಮ್ಗೆ ಯಾರು ಕೊಟ್ಟಿಲ್ಲ. ನಮ್ಮನ್ನು ನಿರಾಶೆ ಮಾಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಅನೌನ್ಸ್ ಮಾಡಿ ಅವ್ರಿಗಿನ 1 ಕೋಟಿ ಕಮ್ಮಿ ಕೊಡ್ರಿ, ನಮ್ಗೇನು ಅಭ್ಯಂತರ ಇಲ್ಲ. ದಯವಿಟ್ಟು ಅದನ್ನು ತಾವು ಹೇಳಿದ್ರೆ ನಾವು ಖುಷಿಯಾಗಿ ಗಣೇಶನ ಹಬ್ಬಕ್ಕೆ ವಾಪಸ್ ಹೋಗ್ತೀವಿ. ನೀವು ಇರೋವಾಗೆ ಅನೌನ್ಸ್ ಮಾಡಿ ಹೋಗ್ಬೇಕು. ಇಲ್ಲ ಕಡುಬು ಅದು ಕೊಟ್ಟ ಮೇಲೆ ನಾವು ತರ್ತೀವಣ್ಣ. ಈಗ ರಾಜ್ಯದ ಅಭಿವೃದ್ಧಿಗಳಾಗುವಂಥ ಸಮಸ್ಯೆಗಳು, ಅದೇ ರೀತಿ ನಮ್ಮ ಅತಿವೃಷ್ಟಿ ಮತ್ತು ಅದೊಂದು ಸಮಸ್ಯೆ ಬಗ್ಗೆ ಮತ್ತು ಕೇಂದ್ರ ಅನುದಾನದ ಬಗ್ಗೆ ಚರ್ಚೆ 6 ಚರ್ಚೆ ಆಯಿತು. ಆ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಉತ್ತರವನ್ನು ಕೊಡ್ತಾರೆ. ಫಸ್ಟ್ ನಿಮಿಷ ರಿಪ್ಲೈ ಇದೆ. ಅಧ್ಯಕ್ಷರೇ, BR ಪಾಟೀಲ್ ಅವರೇ ನಿಮಗೆ ರಿಪ್ಲೈ ಕೊಡ್ತಾರೆ, ಕೂತ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವ ದಿಕ್ಕಿನಲ್ಲಿ ಸರ್ಕಾರ ಹೋಗ್ತಾ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಸುಮಾರು 6 ಗಂಟೆಗೂ ಹೆಚ್ಚು ಕಾಲ ನಮ್ಮ ಎಲ್ಲ ನಾಯಕರುಗಳು ಮಾತಾಡಿದ್ದಾರೆ. ಯಾರು ಮಾತಾಡಿದ್ರೆ ಇಸ್ಕೊಳ್ಳಿ. 38 ಜನ ಮಾತಾಡಿದ್ದಾರೆ. 6 ಗಂಟೆ 17 ನಿಮಿಷ. ಅನುದಾನ ಅಭಿವೃದ್ಧಿ ಕುಂಠಿತವಾಗಿದೆ, ಅದರ ಬಗ್ಗೆ 69 ಅಡಿಯಲ್ಲಿ ತಾವು ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ಅಧ್ಯಕ್ಷರೇ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಜನ ನಮ್ಮನ್ನ ಆಳ್ತ ಪಕ್ಷದಲ್ಲಿ ಕುಣಿಸಿದ್ದಾರೆ, ಅವರು ಆಳ್ತವನ್ನು ಮಾಡಿದ್ದಾರೆ. ಆದರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಇವತ್ತು ನಾವು 139 ಜನ ಇದ್ದೀವಿ. 130 ಜನ ಇದ್ದೀವಿ. ಮುಖ್ಯಮಂತ್ರಿಗಳು ಈ ಚುನಾವಣಾ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ, ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿ ಇಡೀ ರಾಜ್ಯವನ್ನ ಪ್ರವಾಸ ಮಾಡಿ ಜನರ ಆಸೆ ಆಕ್ರೋಶ ಎಲ್ಲ ಕೂಡ ನಾವೆಲ್ಲ ಗಮನದಲ್ಲಿಟ್ಕೊಂಡು, ವಿಶೇಷವಾಗಿ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇತ್ತು, ಜನರ ಆದಾಯ ಪಾತಾಳಕ್ಕೆ ಹೋಗ್ತಾ ಇತ್ತು. ಇದನ್ನು ಯಾವ ರೀತಿ ಸರಿ ಮಾಡಬೇಕು? ಈ ಮಧ್ಯದಲ್ಲಿ ಪೆಟ್ರೋಲ್ ಬೆಲೆ 100 ಆಗೋಯ್ತು, 100 ನಾಟ್ ಔಟ್ ಅಂತ ಹೇಳ್ದವು. ಆಮೇಲೆ ಕೊನೆಗೆ ಗ್ಯಾಸ್ ಬೆಲೆ 400 ಇದ್ದಿದ್ದು 1100 ರೂಪಾಯಿ ಆಗೋಯ್ತು. ಎಲ್ಲೋದ್ರೂ ತಾಯಂದಿರು, ಹಿರಿಯರು, ಯುವಕರು ಎಲ್ಲರೂ ಕೂಡ ಅವ್ರವ್ರ ವಿಚಾರ ಎಲ್ಲ ಕೂಡ ಹೇಳ್ತಾ ಇದ್ರು. ಯುವಕರು ಉದ್ಯೋಗ ಇಲ್ಲ, ಅದಕ್ಕೆ ಕೆಲವರು ಯಾರೋ ನಾಯಕರು ಪಕೋಡ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ. ನಾನು ಯಾರ ಹೆಸರು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಸೊ ಒಟ್ಟಾರೆ ಈ ರಾಜ್ಯದ ಜನತೆಗೋಸ್ಕರ ನಾವು ಜನರಿಗೆ ಒಂದು ವಿಶ್ವಾಸವನ್ನು ಮೂಡಿಸ್ತೋ, ನಮ್ಮ ಮೇಲೆ ಭರವಸೆ ಇಡಿ, ನಮ್ಗೆ ಅಧಿಕಾರ ಕೊಡಿ, ನಾವು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರ್ತೀವಿ ಅಂತ. ನನ್ನ BJP ಸ್ನೇಹಿತರು ಯಾವಾಗಲೂ ಕೂಡ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ರು. ನಾವು ಬರೀ ಭಾವನೆ ಮೇಲೆ ರಾಜಕಾರಣ ಮಾಡೋದು ಆಗುವುದಿಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ. ಈಗ ನೀವು ಯಾವುದೇ ತೆಗೆದುಕೊಳ್ಳಿ, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇತಿಹಾಸ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ತೆಗೆದುಕೊಳ್ಳಿ, ರಾಜ್ಯ ಸರ್ಕಾರ, ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ಅವರ ಬದುಕಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಈಗ ಇಂದಿರಾ ಗಾಂಧಿ ಪೆನ್ಷನ್ ಬಗ್ಗೆ ಮಾತಾಡ್ತಾರೆ, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್. ಇಂದಿರಾ ಗಾಂಧಿ ಅವರು ತೆಗೆದುಕೊಂಡು ಬಂದರು. ಉಳುವನಿಗೆ ಭೂಮಿ ವಿಚಾರ ಬಂತು, ಅದನ್ನು ಇಂದಿರಾ ಗಾಂಧಿ ಅವರು ಹೇಳಿ ಇಲ್ಲಿ ದೇವರಾಜರಸರ ಕಾಲದಲ್ಲಿ ಅದನ್ನು ಮಾರ್ಗದರ್ಶನವನ್ನು ಕೊಟ್ಟರು. ಉಳುವನಿಗೆ ಭೂಮಿ ಕೊಡಬೇಕು. ಬಂಗಾರಪ್ಪನವ್ರ ಕಾಲದಲ್ಲಿ ಆಶ್ರಯ ಸೈಟ್ ಅಂತ ಪ್ರಾರಂಭ ಮಾಡಿದವು. SM ಕೃಷ್ಣ ಅವ್ರ ಕಾಲದಲ್ಲಿ ಶ್ರೀಶಕ್ತಿ ಪ್ರಾರಂಭ ಮಾಡಿದವು. ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಮಾಡಿದವು. ರೈತರ ಬದುಕಿಗೋಸ್ಕರ ನಾವು ಉಚಿತವಾಗಿ ವಿದ್ಯುತ್ ಶಕ್ತಿ ಪ್ರಾರಂಭ ಮಾಡಿದವು. ಬಂಗಾರಪ್ಪನವರು, ಗುಂಡ್ರಾಯರು ಅವರೆಲ್ಲ ಕೂಡ ಮಾಡಿ ಕೊನೆಗೆ 6 ಗಂಟೆಯಿಂದ ನಾನು ಮಂತ್ರಿ ಆದಮೇಲೆ ನಾವು ಇವರು ಸಿದ್ದರಾಮಯ್ಯ ಸಾಹೇಬರು ಮಾತಾಡಿ 7 ಗಂಟೆವರೆಗೂ ಕೂಡ ನಾವೆಲ್ಲ ಏರಿಸ್ತು. ಈಗ 19,000 ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿಗೋಸ್ಕರ ರೈತರಿಗೋಸ್ಕರ ನಾವು ಕೊಡ್ತಾ ಇದ್ದೀವಿ. 19,000 crores
ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ, ನೆನ್ನೆಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಅನುದಾನದ ಬಗ್ಗೆ ಮಾತಾಡ್ತಾ ಇದ್ರು. 40,000 ಕೋಟಿ ರೂಪಾಯಿಗೆ ಇವತ್ತು ಹೋಗಿ ಮುಟ್ಟಿದೆ. ಈ ರಾಜ್ಯದಲ್ಲಿ ಆಂಧ್ರ ಪ್ರದೇಶ್ ಬಿಟ್ಟರೆ ನಾವೇ ಒಂದು ಕಾನೂನನ್ನು ತೆಗೆದುಕೊಂಡು ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅಂತೇಳಿ ಒಂದು ಮೊದಲ ಬಾರಿಗೆ ತೀರ್ಮಾನ ಮಾಡಿದ್ವಿ. ನಾವು ಯಾವಾಗ 28,000 ಕೋಟಿ ರೂಪಾಯಿ ಅವತ್ತಿನ ಕಾಲದಲ್ಲಿ ಇತ್ತು, ಆಂಜನೇಯ ಅಸೆಂಬ್ಲಿಲಿ ಒಂದು ಮಣ್ಣೆಯನ್ನು ಮಾಡಿದ್ರು. ಆವತ್ತು ಸೆಂಟ್ರಲ್ ಗೌರ್ಮೆಂಟ್ ಬರೀ 84,000 ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗೆ ಹಣವನ್ನು ಇಟ್ಟಿದ್ದನ್ನು ದಾಖಲೆ ಕೂಡ ಇವತ್ತು ಇದೆ. ಸೊ ಹಂಗೆ ಇವತ್ತು ಕೂಡ ನಮ್ಗೆ ಬಂದಾಗ ನಾವು ಜನರಿಗೆ ಮಾತು ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನು, ಒಂದು ನಿಮಿಷ ಪ್ಲೀಸ್ ಅಲ್ಲಿಗೆ ಹೋಗಿ ಮಾತಾಡಿ ಸ್ವಲ್ಪ ಪ್ಲೀಸ್. ನಾವು ಜನರಿಗೆ, ಯಾಕೆ ಡಿಸ್ಟರ್ಬ್ ಆಗ್ತದೆ ನನಗೆ, ನಾವು ಜನರಿಗೆ ಏನು ನಾವು ಮಾತು ಕೊಟ್ಟಿದ್ದೋ ಆ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ.